ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರವಣ್ ನಾಡ್ಕರ್ಣಿ, ನಮ್ಮ ಕರ್ನಾಟಕ ಕ್ಯಾನ್ಸರ್ ಥೆರಪಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ನವನಗರ ಅಲ್ಲಿ ಕರ್ಕರೋಗದ ಶಸ್ತ್ರಚಿಕಿತ್ಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ನಮ್ಮ ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬಗ್ಗೆ, ಕರ್ಕರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ, ಹೆಚ್ಚಿನ ಅವೇರ್ನೆಸ್, ಎಚ್ಚರಿಕೆಯನ್ನು ಕೊಡಲು ಈ ಪ್ರೋಗ್ರಾಮನ್ನು ನಾವು ಅಂದ್ಕೊಂಡಿದ್ದೀವಿ. ಕೇಳುವವರ ಎಲ್ಲರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಎಚ್ಚರಿಕೆಯನ್ನು ಪಡೆಯಲು ಒಂದು ಬಹಳ ಒಳ್ಳೆಯ ದಿನ ಇವತ್ತು ಇದ್ದಿದ್ದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ. ಸೊ ಗರ್ಭಕೋಶದ ಕಂಠದ ಕರ್ಕರೋಗ ಸ್ತ್ರೀಯರಲ್ಲಿ ಆಗುವ ಹಲವಾರು ಕರ್ಕರೋಗಗಳಲ್ಲಿ ಒಂದು ಅತಿ ವಿಶಿಷ್ಟ ಮತ್ತು ಹಾಗೆ ವೆರಿ ಕಾಮನ್ ಅಂತ ಹೇಳ್ಬೋದು. ಸುಮಾರು ಒಂದು ದಶಕದ ಹಿಂದೆ ನೋಡಿದರೆ ಕರ್ಕರೋಗ ಇರೋದು ಭಾರತ ವರ್ಷದಲ್ಲಿ ಬಹಳನೇ ಕಾಮನ್ ಇತ್ತು, ಈಗೂ ಕೂಡ ಇದೆ. ಹಾಗೂ ಕೋಶದ ಕಂಠದ ಕ್ಯಾನ್ಸರ್ ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕ್ಯಾನ್ಸರ್ಸ್ ಆಗಿತ್ತು. ಈಗ ಈ ದಶಕದ ಮೇಲೆ ಒಂದು ಸ್ವಲ್ಪ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇದೆಲ್ಲ ಮಾಡಿ ಒಂದು ಸ್ವಲ್ಪ ಅದು ಇನ್ಸಿಡೆನ್ಸ್ ಕಡಿಮೆ ಆಗ್ತಾ ಬಂದಿದ್ದು ನೋಡಿದ್ವಿ. ಭಾರತದಲ್ಲೇ ಅಷ್ಟೇ ಅಲ್ಲ, ಈವನ್ ವೆಸ್ಟಲ್ಲಿ, ಅಮೆರಿಕಾ, ಯುರೋಪ್ ಅಲ್ಲೂ ಕೂಡ ನೋಡಿದರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರೋದನ್ನು ಕಂಡಿದ್ದೀವಿ. ಎದಕ್ಕೆ ಇದು ಅಂತಂದರೆ ಅದರ ಬಗ್ಗೆ ಜ್ಞಾನ ಜಾಸ್ತಿ ಆಗಿದೆ, ಅದರದ ಸ್ಕ್ರೀನಿಂಗ್ ಜಾಸ್ತಿ ಆಗಿದೆ, ಜನಮಾನರಲ್ಲಿ ಅದರ ಬಗ್ಗೆ ಎಚ್ಚರಿಕೆ ಜಾಸ್ತಿ ಆಗಿದೆ, ಅದನ್ನು ಹೇಗೆ ತಡೆಗಟ್ಟೋದು ಅದರ ನಾಲೆಡ್ಜ್ ಜಾಸ್ತಿ ಆಗಿದೆ. ಇದೆಲ್ಲ ಆಗಿದರ ಮೂಲಕ ಅದರದ್ದು ಇನ್ಸಿಡೆನ್ಸ್ ಅಂದರೆ ನಂಬರ್ ಆಫ್ ಕೇಸಸ್ ಆಗೋದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ, ಕಡಿಮೆ ಆಗೋದನ್ನು ಕಂಟಿನ್ಯೂ ಮಾಡೋದಕ್ಕೆ ಹೆಚ್ಚು ಜನರಿಗೆ ಅದರ ಬಗ್ಗೆ ಎಚ್ಚರಿಕೆ ಬೇಕು, ಅದರ ಬಗ್ಗೆ ಜ್ಞಾನ ಬೇಕು, ಮಾಹಿತಿ ಬೇಕು. ಹೀಗಾಗಿ ಈ ಪ್ರೋಗ್ರಾಮನ್ನು ನಾವು ಇಟ್ಕೊಂಡಿದ್ದೀವಿ. ಸೊ ಗರ್ಭಕೋಶ ಇದರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬೇಕಂದ್ರೆ, ಮಹಿಳೆಯರಿಗೆ ಇದು ಗರ್ಭಕೋಶ ಹೀಗಿರುತ್ತದೆ. ಇದು ಮೇನ್ ಗರ್ಭಕೋಶ. ಈ ಮೇನ್ ಗರ್ಭಕೋಶ ಇದು ಅಂಡಕೋಶ ಅಂತೀವಿ, ಅಂದರೆ ಓವರೀಸ್. ಇದು ಯೂಟ್ರಸ್. ಅಂಡಕೋಶ ಇದರಿಂದ ಓವರೀಸಿಂದ ಓವಮ್ ಈ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇಲ್ಲಿ ಇರ್ತದೆ. ಈಗ ಋತುಸ್ರಾವ ಆಗೋದರಲ್ಲಿ ಪ್ರತಿ ತಿಂಗಳ ಈ ಲೈನಿಂಗ್ ಏನಿದೆ ಅಲ್ಲ, ಆ ಲೈನಿಂಗ್ ಶೆಡ್ ಆಗಿ ವಜೈನಾ ಮೂಲಕ ಅದು ಋತುಸ್ರಾವ ಆಗೋದು. ಇದು ಮೇನ್ ಯೂಟ್ರಸ್. ಕೆಳಗಿನ ಭಾಗ ಇದಕ್ಕೆ ಸರ್ವಿಕ್ಸ್ ಅಂತೀವಿ, ಅಂದರೆ ಗರ್ಭಕೋಶದ ಕಂಠ. ಗರ್ಭಕೋಶದ ಕಂಠದಿಂದ ವಜೈನಾಗೆ ಏನು ಟ್ರಾನ್ಸಿಷನ್ ಆಗುತ್ತೋ ಅಲ್ಲಿಯ ಜೀವಕೋಶಗಳು, ದರ್ ಇಸ್ ಅ ಟ್ರಾನ್ಸಿಷನಲ್ ಝೋನ್, ಅಂದರೆ ಅದು ಚೇಂಜ್ ಆಗ್ತದೆ, ನೇಚರ್ ಚೇಂಜ್ ಆಗ್ತದೆ. ಆ ಟ್ರಾನ್ಸಿಷನಲ್ ಝೋನ್ ಈಸ್ ದ ಸೈಟ್. ಅಲ್ಲಿ ಆ ಜೀವಕೋಶಗಳಲ್ಲಿ ಲೈಂಗಿಕ ಸಂಪರ್ಕ ಆದಮೇಲೆ ಮಹಿಳೆಯರಲ್ಲಿ ಒಂದು ವೈರಸ್ ಇನ್ಫೆಕ್ಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಆಗಿದ್ದ ನಂತರ ಸುಮಾರು 10 ರಿಂದ 15 ವರ್ಷಗಳ ಕಾಲ ಟೈಮ್ ಹಿಡಿಯುತ್ತೆ ಕ್ಯಾನ್ಸರ್ ಡೆವಲಪ್ ಆಗಲಿಕ್ಕೆ. ಸೊ ಅದು 10-15 ವರ್ಷ ತನಕ ಅದು ಡಾರ್ಮೆಂಟ್ ಇರುತ್ತೋ, ಅದರ ಪರಿಣಾಮ ಏನು, ಅದನ್ನೆಲ್ಲ ಕಂಡು ಹಿಡಿಯೋದು ಸಾಧ್ಯ ಇದೆಯಾ? ಸಾಧ್ಯ ಇದೆ. ಸೊ ದ ಕಾಸ್ ಆಫ್ ದಿಸ್ ಕ್ಯಾನ್ಸರ್ ಅಂದರೆ ಒನ್ ಆಫ್ ದ ಮೇನ್ ಕಾರಣ ಈ ಕ್ಯಾನ್ಸರ್ ಆಗಲಿಕ್ಕೆ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ನಾವು ಭಾರತದಲ್ಲಿ ಒಂದು 21 ಇಯರ್ಸ್ ಮೇಲೆ ಲೈಂಗಿಕ ಸಂಪರ್ಕ ಆದ ಮೇಲೆ ಯೂಶ್ವಲಿ ಇದು ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಈ ಇನ್ಫೆಕ್ಷನ್ ಆಗಿದ 10 ರಿಂದ 15 ವರ್ಷಗಳ ಕಾಲ ನಂತರ ಕ್ಯಾನ್ಸರ್ ಆಗಿ ಪರಿಣಾಮ ಆಗೋದು ಒಂದು ಸಾಧ್ಯತೆ ಇರುತ್ತದೆ. ಈಗ ಈ ಕ್ಯಾನ್ಸರನ್ನು ಹೇಗೆ ಕಂಡುಹಿಡಿಯೋದು, ಇದರದ್ದು ಸಿಂಪ್ಟಮ್ಸ್ ಏನು, ಹೇಗೆ ಗೊತ್ತಾಗಬೇಕು ನಮ್ಮ ಕ್ಯಾನ್ಸರ್ ಆಗಿದೆ ಅಂತ? ಸೊ ಯೂಶ್ವಲಿ ನಮ್ಮ ಕಡೆ ಬರೋ ಮಹಿಳೆಯರಿದ್ದಾರೆ, ಅವರು ಋತುಸ್ರಾವದ ಮಧ್ಯದಲ್ಲಿ ಬಿಳಿ ಮುಟ್ಟು, ಕೆಂಪು ಮುಟ್ಟು, ಹೀಗೇನಾದರೂ ಕಂಪ್ಲೇಂಟ್ಸ್ ತೊಗೊಂಡು ಬರ್ತಾರೆ.
ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ನೋವಾಗೋ ಕಂಪ್ಲೇಂಟ್ಸ್ ಇರ್ತದೆ. ಬ್ಯಾಕ್ ಪೇನ್ ಅಂದರೆ ಲೋವರ್ ಬ್ಯಾಕ್ ನಡ ಅದು ನೋಸೋದು, ಅದರಲ್ಲಿ ಅಂಥ ಕಂಪ್ಲೇಂಟ್ಸ್ ಇರ್ತದೆ. ಮತ್ತು ಒಂದು ವೇಳೆ ಆ ಕ್ಯಾನ್ಸರ್ ಗರ್ಭಕೋಶದ ಕಂಠದಿಂದ ಹೊರಗೆ ಸ್ಪ್ರೆಡ್ ಆಗಿ ಕೆಲವೊಮ್ಮೆ ಲಿವರಿಗೆ ಅಂದರೆ ಹೊಟ್ಟೆಯ ಬೇರೆ ಭಾಗಕ್ಕೆ ಇಲ್ಲ ಶ್ವಾಸಕೋಶದಲ್ಲಿ ಲಂಗ್ಸಿಗೆ ಹರಡಿದಾಗ ಆ ಥರದ ಸಿಂಪ್ಟಮ್ಸ್ ಬರೋ ಚಾನ್ಸ್ ಇರ್ತದೆ. ಸೊ ಯೂಶ್ವಲಿ ಬಿಳಿ ಮುಟ್ಟು, ಕೆಂಪು ಮುಟ್ಟು, ಋತುಸ್ರಾವದ ಮಧ್ಯ ಇದಾಗೋದು ಒನ್ ಆಫ್ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಆ ಸಿಂಪ್ಟಮ್ಸ್ ಬಂದಾಗ ತಮ್ಮ ವೈದ್ಯರನ್ನು, ಆಂಕಾಲಜಿಸ್ಟ್ಸ್ ಇಲ್ಲ ಜನರಲ್ ಫಿಸಿಷಿಯನ್ಸ್ ಇಲ್ಲ ಗೈನಿಕಾಲಜಿಸ್ಟ್ಸ್, ಸ್ತ್ರೀ ರೋಗ ತಜ್ಞರು ಅವರಿಗೆ ಸಂಪರ್ಕ ಮಾಡಿ ಒಮ್ಮೆ ತಪಾಸ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಸೊ ನಮ್ಮ ಕಡೆ ಹೀಗೆ ಪೇಷಂಟ್ಸ್ ಬಂದಾಗ ನಾವೇನು ಮಾಡ್ತೀವಿ, ಫಸ್ಟು ನಾವು ಅವರಿಗೆ ಒಂದು ಸ್ವಲ್ಪ ಡೀಟೇಲಾಗಿ ಅದರ ಬಗ್ಗೆ ಮಾಹಿತಿ ತಗೊಳ್ತೇವೆ. ಸೊ ಹಿಸ್ಟ್ರಿ ತೊಗೊಳ್ತೀವಿ, ಯಾವಾಗಿಂದ ಆಯಿತು, ಎಷ್ಟು ತಿಂಗಳದಿಂದ ಆಗ್ತಾಯಿದೆ, ಏನೇನು ಪ್ರಾಬ್ಲಮ್ ಆಗ್ತಾಯಿದೆ, ಇದೆಲ್ಲ ತಿಳ್ಕೊಂಡು ನಮಗೆ ಒಂದು ಹಂತದಲ್ಲಿ ಗೊತ್ತಾಗುತ್ತೆ ಈ ಕ್ಯಾನ್ಸರ್ ಎಲ್ಲಿ ತನಕ ಇದೆ, ಆಗಿದೆಯೋ ಇಲ್ಲೋ, ಹೇಗೆ ಏನು ಅಂತ ಅದೆಲ್ಲ ಮಾಹಿತಿ ಪಡಿತೀವಿ. ಆಮೇಲೆ ತಪಾಸ್ ಮಾಡಿ ನಾವು ನೋಡ್ತೀವಿ ಗರ್ಭಕೋಶದ ಕಂಠ ಹೇಗಿದೆ, ಅಲ್ಲಿ ಗಂಟಿದೆಯಾ ಹೇಗೆ, ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿಸ್ತೀವಿ. ಬ್ಲಡ್ ಟೆಸ್ಟ್ಸ್, ಒಂದು ಸ್ವಲ್ಪ ಇಮೇಜಿಂಗ್ ಇನ್ವೆಸ್ಟಿಗೇಷನ್ಸ್. ಇಮೇಜಿಂಗ್ ಅಂತಂದರೆ MRI ಪೆಲ್ವಿಸ್, CT ಸ್ಕ್ಯಾನ್, ಇದೆಲ್ಲ ಮಾಡಿ ನಮಗೆ ಒಂದು ಗೊತ್ತಾಗ್ತದೆ ದಟ್ ಕ್ಯಾನ್ಸರ್ ಇದೆಯೋ ಇಲ್ಲೋ, ಗಂಟಿದೆಯೋ ಹೇಗೆ ಅಂತ. ಒಮ್ಮೆ ಅದಾದಮೇಲೆ ಕೆಳಗಿಂದ ತಪಾಸ್ ಮಾಡಿ ಗಂಟಿಂದ ಒಂದು ಸಣ್ಣ ತುಕಡಿಯನ್ನು ನಾವು ತಗೊಂಡು ಅದನ್ನು ಪೆಥಾಲಜಿಕ್ ಎಕ್ಸಾಮಿನೇಷನ್ ಸಲುವಾಗಿ ಕಳಿಸ್ತೀವಿ. ಅದರಲ್ಲಿ ನಮಗೆ ಕನ್ಫರ್ಮ್ ಒಮ್ಮೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೆ ದೆನ್ ಅದನ್ನು ನಾವು ಸ್ಟೇಜ್ ಮಾಡ್ತೀವಿ. ಸ್ಟೇಜ್ ಅಂದರೆ ಏನು? ಸೊ ದೆರ್ ಆರ್ 4 ಸ್ಟೇಜಸ್ ಫಾರ್ ಅ ಕ್ಯಾನ್ಸರ್. ಸ್ಟೇಜ್ 1, 2, 3 ಆ್ಯಂಡ್ 4. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸ್ಟೇಜಿಂಗ್ ಏನಿದೆ ಇದರ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ಬೇರೆ ಬೇರೆ ಥರ ಕರ್ಟೇಲ್ ಮಾಡ್ತೀವಿ. ಅಂದರೆ ಇಟ್ ಈಸ್ ಬೇರೆ ಬೇರೆ ಸ್ಟೇಜಿಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟನ್ನು ನಾವು ಇನಿಷಿಯೇಟ್ ಮಾಡ್ತೀವಿ. ಸುಲಭವಾಗಿ ಹೇಳಬೇಕಂತಂದರೆ ಸ್ಟೇಜ್ 1 ಅಂದರೆ ಪ್ರತ್ಯಕ್ಷ ಕಾಣಲಾರದಂಥ ಕ್ಯಾನ್ಸರ್, ಅಂದರೆ ಅದು ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡಿದಾಗ ತಾನೇ ಅಷ್ಟೇ ಅದು ಕಾಣೋ ಕ್ಯಾನ್ಸರ್. ಸ್ಟೇಜ್ 2 ಪ್ರತ್ಯಕ್ಷ ಕಾಣುವ ಕ್ಯಾನ್ಸರ್. ಸ್ಟೇಜ್ 3 ಗರ್ಭಕೋಶ ಅಷ್ಟೇ ಅಲ್ಲ, ಗರ್ಭಕೋಶದ ಕಂಠ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ಒಂದು ಹೊಟ್ಟೆಯಲ್ಲಿ ಸಣ್ಣ ಸಣ್ಣ ಗಂಟುಗಳಲ್ಲಿ ಆಗಿರುವಂತಹ ಸ್ಟೇಜ್ 3. ಮತ್ತು ಸ್ಟೇಜ್ 4 ಅಂದರೆ ಇಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ಇದು ಸೈಡ್ ವ್ಯೂ, ಶರೀರದ ಸೈಡಿಂದ ವ್ಯೂ ಮಾಡಿದ್ದು. ಇದು ಯೂಟ್ರಸ್ ಅಂದರೆ ಗರ್ಭಕೋಶ, ಇದು ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಕಂಠ, ಇದು ದೊಡ್ಡ ಕರಳು ಅಂದರೆ ಲ್ಯಾಟ್ರಿನ್ ಹೋಗುವ ಜಾಗ ಇದು, ಮತ್ತು ಇದು ಮೂತ್ರಚೀಲ ಅಂದರೆ ಮೂತ್ರ ಇಲ್ಲಿ ಬಂದು ಇಲ್ಲಿನ ಕೆಳಗೆ ಹೋಗೋದು. ಸೊ ಗರ್ಭಕೋಶದ ಕಂಠದಲ್ಲಿ ಆಗಿದ ಕ್ಯಾನ್ಸರ್ ಬರೀ ಗರ್ಭಕೋಶದಲ್ಲಿನೇ ಇದ್ದರೆ ಇಲ್ಲ ಬರೀ ಗರ್ಭಕೋಶದ ಕಂಠದಲ್ಲೇ ಇದ್ದರೆ ಅದಕ್ಕೆ ಸ್ಟೇಜ್ 1 ಆರ್ ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 3 ಅಂದರೆ ಗರ್ಭಕೋಶದ ಕಂಠ ಅಲ್ಲದೆ ಹೊರತು ಹೊಟ್ಟೆಯಲ್ಲಿ ಬೇರೆ ಕಡೆ ಎಲ್ಲಾದರೂ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ, ಸಣ್ಣ ಸಣ್ಣ ಗಂಟಾಗಿರುತ್ತದೆ, ಅದರಲ್ಲಿ ಹರಡಿದರೆ ಅದು ಸ್ಟೇಜ್ 3 ಅಂತ ಹೇಳ್ತೀವಿ. ಸ್ಟೇಜ್ 4 ಅಲ್ಲಿ 2 ಭಾಗ, ಸ್ಟೇಜ್ 4A ಆ್ಯಂಡ್ ಸ್ಟೇಜ್ 4B. ಸ್ಟೇಜ್ 4A ಅಂತಂದರೆ ಈ ಕ್ಯಾನ್ಸರ್ ಗರ್ಭಕೋಶ ಕಂಠದಲ್ಲೇ ಅಷ್ಟೇ ಅಲ್ಲದೆ ಮೂತ್ರಚೀಲ ಇಲ್ಲ ಹಿಂದೆ ದೊಡ್ಡ ಕರಳ ಇವೆರಡರಲ್ಲಿ ಎಲ್ಲಾದರೂ ಅಂಟ್ಕೊಂಡಿತ್ತು, ಹರಡಿತ್ತು ಅಂತಂದರೆ ಅದಕ್ಕೆ ಸ್ಟೇಜ್ 4A ಅಂತ ಹೇಳ್ತೀವಿ. ಸ್ಟೇಜ್ 4B ಅಂತಂದರೆ ಅದು ಹೊಟ್ಟೆ ಬಿಟ್ಟು ಅಂದರೆ ಲಿವರಿಗೆ ಹೋಗಿರ್ಬೋದು ಇಲ್ಲ ಶ್ವಾಸಕೋಶಕ್ಕೆ ಹೋಗಿರ್ಬೋದು, ಅಂದರೆ ಹರಡಿದ ಅಂತ ಕ್ಯಾನ್ಸರ್. ಈಗ ಸ್ಟೇಜ್ 1, 2 ಇದರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಕ್ಯಾನ್ಸರನ್ನು ಸಂಪೂರ್ಣವಾಗಿ ಶರೀರದಿಂದ ತೆಗೆದುಹಾಕ್ಬೋದು. ಸ್ಟೇಜ್ 2, ಸ್ಟೇಜ್ 3 ಅಲ್ಲಿ ಕೀಮೋಥೆರಪಿ ಮತ್ತು ರೇಡಿಯೇಷನ್ ಇವು 2 ಮೊಡಾಲಿಟೀಸ್ ಇರುತ್ತೆ. ರೇಡಿಯೇಷನ್ ಅಂತಂದರೆ ಕ್ಷಕಿರಣ, ರೇಡಿಯೋಥೆರಪಿ ಕ್ಷಕಿರಣ ಅದು ಬಳಸ್ಕೊಂಡು ಕ್ಯಾನ್ಸರ್ ಸೆಲ್ಸನ್ನು ಜೀವಕೋಶಗಳನ್ನು ನಷ್ಟ ಮಾಡುವ ಅಂತ ಟ್ರೀಟ್ಮೆಂಟ್ ಮೊಡಾಲಿಟಿ.
ಸ್ಟೇಜ್ 4 ಇದ್ದಾಗ ಕೀಮೊಥೆರಪಿ ಕೊಟ್ಟು ಕ್ಯಾನ್ಸರನ್ನು ಆ ಸ್ಟೇಜಿಗೆ ಮಾತ್ರ ತಡೆಗಟ್ಟು ಹಿಡಿಯುವಂಥ ಟ್ರೀಟ್ಮೆಂಟ್. ಸ್ಟೇಜ್ 4ಅಲ್ಲಿ ಕ್ಯಾನ್ಸರಿಂದ ಸಂಪೂರ್ಣವಾಗಿ ಮುಕ್ತ ಆಗ್ಬೋದು ಅಂತೇನೋ ಹೇಳೋದು ಒಂದು ಸ್ವಲ್ಪ ಕಠಿಣ ಆಗ್ತದೆ. ಸ್ಟೇಜ್ 3 ತನಕ, ಸ್ಟೇಜ್ 4A ತನಕ ಅದು ಕ್ಯಾನ್ಸರನ್ನು ಸಂಪೂರ್ಣವಾಗಿ ಟ್ರೀಟ್ಮೆಂಟ್ ಮಾಡುವ ಹಂತ ಇರ್ತದೆ. ಸೊ ಈಗ ಒನ್ ಬೈ ಒನ್ ನೋಡೋಣ. ಸ್ಟೇಜ್ 1 ಅಂತಂದರೆ ಏನು? ಸ್ಟೇಜ್ 1 ಅಂತಂದರೆ ನಾನು ಹೇಳಿದಂಗೆ ಪ್ರತ್ಯಕ್ಷ ಕಾಣಲಾರ್ದಂಥ ಕ್ಯಾನ್ಸರ್, ಅಂದರೆ ಮೈಕ್ರೋಸ್ಕೋಪಿಕ್ ಏನಿರ್ತದೆ ಅದರಲ್ಲಿ ಸ್ಟೇಜ್ 1 ಅಂತಂತಾರೆ. ಅದಕ್ಕಿಂತ ಒಂದು ಹಂತ ಮೊದಲು ಅಂದರೆ ಪ್ರೀ ಇನ್ವೇಸಿವ್ ಸ್ಟೇಜ್ ಅಂತಂತಾರೆ. ಅದರಲ್ಲಿ ಯೂಶ್ವಲಿ ನಾವು ಅದು ಕಂಡು ಬರೋದು ಹೇಗೆ ಅಂತಂದರೆ, ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸಲ್ಲಿ ಪ್ಯಾಪ್ ಸ್ಮಿಯರ್ ಅಂತ ಮಾಡ್ತೀವಿ. ಪ್ಯಾಪ್ ಸ್ಮಿಯರ್ ಮಾಡೋದು ಅಂದರೆ ಅದು ಟ್ರಾನ್ಸಿಷನಲ್ ಝೋನ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇರುವ ಜೀವಕೋಶಗಳನ್ನು, ಸೆಲ್ಸ್, ಅದನ್ನು ತಗೊಂಡು ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ನಮಗೆ ವಿ ಕಮ್ ಟು ನೋ ವೆದರ್ ಇಟ್ ಈಸ್ ಪ್ರೀ ಇನ್ವೇಸಿವ್ ಸ್ಟೇಜ್, ಅಂದರೆ ಲೋ ಗ್ರೇಡ್ ಇದೆಯಾ, ಹೈ ಗ್ರೇಡ್ ಇದೆಯಾ. ಆ್ಯಂಡ್ CIN ಅಂತ, ದೀಸ್ ಆರ್ ಆಲ್ ಟೆಕ್ನಿಕಲ್ ಟರ್ಮ್ಸ್. ಸೊ ಅದರಲ್ಲಿ ವೆದರ್ ಇಟ್ ಈಸ್ CIN 1, 2 or 3. ಇಕ್ವಿವ್ಯಾಲೆಂಟ್ ನಾಮಿನ್ಕ್ಲೇಚರ್ ಅಂದರೆ ಲೋ ಗ್ರೇಡ್ ಆ್ಯಂಡ್ ಹೈ ಗ್ರೇಡ್. ಸೊ ಯೂಶ್ವಲಿ ವೆನ್ ವಿ ಸಿ ಇಟ್ ಈಸ್ ಲೋ ಗ್ರೇಡ್, ವೆನ್ ವಿ ಸಿ ಇಟ್ ಈಸ್ ಹೈ ಗ್ರೇಡ್, ದ ಟ್ರೀಟ್ಮೆಂಟ್ ಬೇರೆದಾಗುತ್ತೆ. ಹೈ ಗ್ರೇಡ್ ಇದ್ದಾಗ ಒಂದು ಲೂಪ್ ಇಲೆಕ್ಟ್ರೋಸರ್ಜಿಕಲ್ ಎಕ್ಸಿಷನ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅದನ್ನು ಮಾಡಿ ಅದನ್ನು ಪೂರಾ ಅದೇನು ಕ್ಯಾನ್ಸರ್ ಫೋಕಸ್ ಇದೆಯೋ, ಪ್ರೀ ಇನ್ವೇಸಿವ್ ಫೋಕಸ್ ಅಂದರೆ ಇನ್ನೂ ಕ್ಯಾನ್ಸರ್ ಆಗಿರಲ್ಲ, ಪ್ರೀ ಇನ್ವೇಸಿವ್ ಫೋಕಸ್, ಅದನ್ನು ತಕ್ಕೊಂಡು ಅದನ್ನು ಎಕ್ಸಾಮಿನ್ ಮಾಡಿ ಮುಂದೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಾಕ್ಟೀಸ್. ಇನ್ವೇಸಿವ್ ಸ್ಟೇಜ್ ಅಂದರೆ ಸ್ಟೇಜ್ 1. ಸ್ಟೇಜ್ 1ಅಲ್ಲಿ ಐದರ್ ವಿ ಕ್ಯಾನ್ ಡೂ ಅ ಕೊನೈಸೇಷನ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಅಂದರೆ ಬರೀ ಗರ್ಭಕೋಶದ ಕಂಠವನ್ನು ಅಷ್ಟೇ ತೆಗೆದುಕೊಂಡು ಅದರದ್ದು ಶಸ್ತ್ರಚಿಕಿತ್ಸೆ ಮಾಡಿ ಆಮೇಲೆ ಮುಂದೆ ಟ್ರೀಟ್ಮೆಂಟ್ ಏನು ಬೇಕೋ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿ ಮುಂದೆ ಮಾಡ್ಬೋದು. ಸ್ಟೇಜ್ 2 ಇದರಲ್ಲಿ ಸುಲಭವಾಗಿ ಹೇಳಬೇಕಂತಂದರೆ ರ್ಯಾಡಿಕಲ್ ಹಿಸ್ಟೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಗರ್ಭಕೋಶದ ಕಂಠ ಅದಲ್ಲದೆ ಸುತ್ತಮುತ್ತಲಿನ ಪ್ಯಾರಾಮೆಟ್ರಿಯಮ್ ಅಂದರೆ ಒಂದು ಸ್ವಲ್ಪ ಟಿಶ್ಯೂಸ್ ಏನಿರ್ತದೆ ಅದನ್ನೆಲ್ಲ ತೆಗಿತೀವಿ. ಅದನ್ನು ತೆಗೆಯೋದ್ರಿಂದ ಎಲ್ಲ ಕ್ಯಾನ್ಸರ್ ಫೋಕಸ್ ಏನಿದೆ ಅದೆಲ್ಲ ಹೋಗುವಂಥ ಟ್ರೀಟ್ಮೆಂಟ್ ಅದು. ಸೊ ಅದನ್ನು ಒಮ್ಮೆ ತೆಗೆದ್ಮೇಲೆ ಎಲ್ಲ ಕ್ಯಾನ್ಸರ್ದೇನು ಫೋಕಸ್ ಇರ್ತದೆ ಅದು ಪೂರಾ ಶರೀರದಿಂದ ನಷ್ಟ ಆಗುವಂಥ ಶಸ್ತ್ರಚಿಕಿತ್ಸೆ. ಇದರ ನಂತರ ನಿಮಗೆ ಮತ್ತೆ ಕೀಮೊಥೆರಪಿ, ರೇಡಿಯೇಷನ್ ಬೇಕಾ, ಅದು ಫೈನಲ್ ನಾವು ಏನು ಗಂಟು ತೆಗಿತೀವಿ ಅದನ್ನು ಪರೀಕ್ಷೆ ಮಾಡಿ ಅದರ ಮೇಲೆ ನಾವು ಹೇಳ್ಬೋದು ಮತ್ತೆ ಕೀಮೊಥೆರಪಿ, ರೇಡಿಯೇಷನ್ ಅದು ಬೇಕಾ ಹೇಗೆ ಅಂತ. ಸ್ಟೇಜ್ 3 ಇದರಲ್ಲಿ ಪ್ರಿಡಾಮಿನೆಂಟ್ಲಿ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಇವೆರಡು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇರ್ತವೆ. ಸೊ ಸುಲಭವಾಗಿ ಹೇಳಬೇಕಂದ್ರೆ ಇದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಸೊ ಈ ಕ್ಯಾನ್ಸರ್ ಆಗೋದು ಹೇಗೆ ತಡೆಗಟ್ಬೋದು, ಪ್ರಿವೆಂಟ್ ಮಾಡಲಿಕ್ಕಾಗತ್ತಾ? ಸೊ ನಾನು ಹೇಳಿದಾಗೆ ದ ಕಾಸ್ ಫಾರ್ ದಿಸ್ ಕ್ಯಾನ್ಸರ್, ಈ ಕ್ಯಾನ್ಸರ್ ಆಗೋಕ್ಕೆ ಕಾರಣ ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. 99% ಕೇಸಸ್ದಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಬರ್ತದೆ. ಸೊ ವೆನ್ ಇಟ್ ಈಸ್ ಎನ್ ಇನ್ಫೆಕ್ಷನ್ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಪ್ರಿವೆಂಟ್ ಹೇಗೆ ಮಾಡ್ಬೋದು ಅಂತಂದರೆ ದೆರ್ ಆರ್ 2 ವ್ಯಾಕ್ಸಿನ್ಸ್. ಒಂದು ಸರ್ವೈರಿಕ್ಸ್ ಅಂತ ಇದೆ, ಒಂದು ಗಾರ್ಡಸಿಲ್ ಅಂತ ಇದೆ. ಸೊ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ದು ಬೇರೆ ಬೇರೆ ತರಹ ವೈರಸ್ಸಿಗೆ ಸರ್ವೈರಿಕ್ಸ್ ಮತ್ತು ಗಾರ್ಡಸಿಲ್ ಅಂತ 2 ವ್ಯಾಕ್ಸಿನ್ಸ್ ತಯಾರು ಮಾಡಿದ್ದಾರೆ. ಈ ವ್ಯಾಕ್ಸಿನ್ಸ್ 9 ರಿಂದ 16 ವರ್ಷಗಳ ವಯಸ್ಸು ಹೊಂದ್ಕೊಂಡಿರುವ ಹುಡುಗಿಯರಲ್ಲಿ ಕೊಟ್ಟರೆ, ಲೈಂಗಿಕ ಸಂಪರ್ಕ ಆಗುವ ಮುಂಚೆ ಕೊಟ್ಟರೆ ಮುಂದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇನ್ಫೆಕ್ಷನ್ ಆಗೋದು ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಟಬಹುದು ಎಂಬ ಉದ್ದೇಶದಿಂದ ಈ ವ್ಯಾಕ್ಸಿನ್ ಕೊಡ್ತಾರೆ. ಸೊ 2 ವ್ಯಾಕ್ಸಿನ್ಸ್ 6 ತಿಂಗಳ ಮಧ್ಯಂತರದಲ್ಲಿ ಕೊಡೋದು ಪ್ರೋಟೋಕಾಲ್ ಅಂತ ಮಾಡಿದ್ದಾರೆ. ಸರ್ವೈರಿಕ್ಸ್ ಈಸ್ ಅ ಬಯೋವ್ಯಾಲೆಂಟ್ ವ್ಯಾಕ್ಸಿನ್, ಅಂದರೆ 2 ಸ್ಟ್ರೇನ್ಸಿಗೆ ಯೂಸ್ ಆಗುತ್ತೆ. ಗಾರ್ಡಸಿಲ್ ಈಸ್ ಫಾರ್ 4 ಸ್ಟ್ರೇನ್ಸ್, 4 ಸ್ಟ್ರೇನ್ಸಿಗೆ ಯೂಸ್ ಮಾಡ್ತಾರೆ. ಸೊ ಅದನ್ನು ಇಮ್ಯುನೈಸೇಷನ್ ಅಂತ ಪ್ರೋಟೋಕಾಲಲ್ಲಿ ಇನ್ಕಾರ್ಪೊರೇಟ್ ಮಾಡಿ ಕೊಡುವ ಪ್ರಿವೆನ್ಷನ್ ಸ್ಟ್ರಾಟಜಿ. ಸೊ 16ರಿಂದ 20 ವರ್ಷ ಮೇಲೆ ಅದನ್ನು ತೊಗೊಳ್ಬೋದಾ? ಸೊ ಒಮ್ಮೆ ಇನ್ಫೆಕ್ಷನ್ ಆಯಿತು, ಒಮ್ಮೆ ಲೈಂಗಿಕ ಸಂಪರ್ಕ ಆದಮೇಲೆ ವ್ಯಾಕ್ಸಿನೇಷನ್ ಕೊಡೋದು
ಮೇ ನಾಟ್ ಬಿ ಯೂಸ್ಫುಲ್. ಯಾಕಂದರೆ ದ ವ್ಯಾಕ್ಸಿನೇಷನ್ ಡಸ್ ನಾಟ್ ಟ್ರೀಟ್ ದ ಕ್ಯಾನ್ಸರ್. ಅಂದರೆ ಒಮ್ಮೆ ಇನ್ಫೆಕ್ಷನ್ ಆದಮೇಲೆ ಅದನ್ನು ಹೊರಗೆ ತೆಗೆಯೋದಿಲ್ಲ, ಬಟ್ ಅದನ್ನು ಆ ಕ್ಯಾನ್ಸರ್ ಇದು ಇನ್ಫೆಕ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡ್ತದೆ. ಸೊ ಸಣ್ಣ ಮಕ್ಕಳಲ್ಲಿ 10ರಿಂದ 16 ವರ್ಷಗಳ ಮಧ್ಯಂತರದಲ್ಲಿ ಈ ವ್ಯಾಕ್ಸಿನ್ ಕೊಡೋದು ಈಸ್ ಅಡ್ವೊಕೇಟೆಡ್. ಸೊ ಈ ವಯಸ್ಸು ದಾಟಿದ ಮೇಲೆ ಮಹಿಳೆಯರಿಗೆ ಅವರಿಗೆ ಹೇಗೆ ಇದು ಮಾಡೋದು ಅಂತಂದರೆ, ಅದನ್ನು ವಿ ಹ್ಯಾವ್ ಟು ಕೀಪ್ ಸ್ಕ್ರೀನಿಂಗ್ ದೆಮ್. ಸ್ಕ್ರೀನಿಂಗ್ ಅಂದರೆ ಏನು? ನಾರ್ಮಲ್ ಮಹಿಳೆಯರಲ್ಲಿ ಲೈಂಗಿಕ ಸಂಪರ್ಕ ಆದಮೇಲೆ ಮೊದಲಿನ ಹಂತದಲ್ಲಿ ಕ್ಯಾನ್ಸರನ್ನು ಕಂಡು ಹಿಡಿದು ಪತ್ತೆ ಹಚ್ಚಿ ಅದರದ್ದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಚೆನ್ನಾಗಿ ಇದು ಮಾಡ್ಬೋದು. ಸೊ ಯೂಶ್ವಲಿ 21 to 29 ಅಂತ ಒಂದು ಏಜ್ ಬ್ಲಾಕ್ ಮಾಡಿರ್ತೀವಿ. 32 and 65 30ರಿಂದ 65 ವರ್ಷಗಳ ವಯಸ್ಸು ಇನ್ನೊಂದು ಬ್ಲಾಕ್. ಸೊ 21 to 29 ಈ ವಯಸ್ಸಲ್ಲಿ ಎವ್ರಿ 3 years ಸರ್ವೈಕಲ್ ಸ್ಕ್ರೀನಿಂಗ್ ಮಾಡ್ತೀವಿ. ಸೊ ಹೇಗೆ? ಎವ್ರಿ 3 years ಒಂದು ಪ್ಯಾಪ್ಸ್ಮಿಯರ್, ನಾನು ಹೇಳಿದಾಗೆ ಅದು ಜೀವಕೋಶಗಳನ್ನು ತೊಗೊಂಡು ಅದರ ಪರೀಕ್ಷೆ ಮಾಡ್ಬೋದು. ಸೊ ಎವ್ರಿ 3 yearly ಪ್ಯಾಪ್ಸ್ಮಿಯರ್ ಮಾಡಿ ಪತ್ತೆ ಹಚ್ಬೋದು ಹಾಗೇನಾದರೂ ಚೇಂಜಸ್ ಇದೆಯಾ, ಪ್ರೀ ಇನ್ವೇಸಿವ್ ಸ್ಟೇಜ್ ಅಂದರೆ ಕ್ಯಾನ್ಸರ್ ಆಗೋ ಮೊದಲಿನ ಸ್ಟೇಜ್ ಹಾಗೇನಾದರೂ ಇದೆಯಾ ಅದು ಗೊತ್ತಾಗ್ತದೆ. ಇನ್ನೊಂದು 30ರಿಂದ 65 ವರ್ಷಗಳ ವಯಸ್ಸು ಮಾಡಬೇಕಂತ ಇದು ಇದೆ. ಸೊ ಪ್ಯಾಪ್ಸ್ಮಿಯರ್ ಅಲಾಂಗ್ ವಿತ್ ದ್ಯಾಟ್ HPV DNA ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ DNA, ಇದು ಎರಡೂ ಟೆಸ್ಟ್ ಮಾಡಿದರೆ ಅದರದ್ದು ಅಕ್ಯುರಸಿ ಜಾಸ್ತಿ ಆಗುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಟೆಸ್ಟಲ್ಲಿ ಪಾಸಿಟಿವ್ ಬಂತಂತಂದರೆ ದೆನ್ ದೆರ್ ಆರ್ ಸರ್ಟನ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ವಿಚ್ ಕ್ಯಾನ್ ಬಿ ಅಂಡರ್ಟೇಕನ್. ಅದು ಮಾಡಿಕೊಂಡು ವಿ ಕ್ಯಾನ್ ಪ್ರಿವೆಂಟ್ ಕ್ಯಾನ್ಸರ್ ಫಾರ್ಮಿಂಗ್. ಕ್ಯಾನ್ಸರ್ ಫಾರ್ಮ್ ಆಗಿತ್ತು ಅಂತಂದರೆ ಇಟ್ ಕ್ಯಾನ್ ಬಿ ಮೊದಲಿನ ಹಂತದಲ್ಲಿ ಅದನ್ನು ಕಂಡು ಹಿಡಿದು ಅದರ ತಕ್ಕ ಹಾಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಈಗ ಕ್ಯಾನ್ಸರ್ ಆಗಿದ್ದರಿಂದ ನಿಮಗೆ ಅದು ಡಯಾಗ್ನೋಸ್ ಆಯಿತು, ಪತ್ತೆ ಹಚ್ಚಿ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟಾಯಿತು. ಅದಾದಮೇಲೆ ಅಷ್ಟಕ್ಕೆ ಟ್ರೀಟ್ಮೆಂಟ್ ಮುಗಿಯತ್ತದ? ಇಲ್ಲ. ಒಮ್ಮೆ ಕ್ಯಾನ್ಸರ್ ಆದಮೇಲೆ ಫಸ್ಟ್ 2 yearsಗೆ ಎವ್ರಿ 3 months ನೀವು ನಿಮ್ಮ ಕ್ಯಾನ್ಸರ್ ತಜ್ಞರ ಇದಕ್ಕೆ ಫಾಲೋ ಅಪ್ ಆಗಿ ಹೋಗಬೇಕು. ಎವ್ರಿ 3 months ಒಮ್ಮೆ ತಪಾಸ್ ಮಾಡಿಸ್ಬೇಕು. ಡಾಕ್ಟರ್ ಏನಾದರೂ ಹೇಳಿದರೆ, ಒಂದು ಟೆಸ್ಟ್ ಅದು ಮಾಡಿಸ್ಲಿಕ್ಕೆ ಹೇಳಿದರೆ ಅದನ್ನು ಮಾಡಿಸ್ಬೇಕು. ಯಾಕಂದರೆ ಕ್ಯಾನ್ಸರ್ ಈ ಕಾಯಿಲೆ ಮತ್ತೆ ಪುನಃ ಬರೋವಂಥ ಕಾಯಿಲೆ. ಅದು ಪುನಃ ಬರೋದನ್ನು ಮೊದಲಿನ ಹಂತದಲ್ಲಿ ಅದನ್ನು ರೆಕಗ್ನೈಸ್ ಮಾಡಿದರೆ ಅದನ್ನು ಮತ್ತೆ ಟ್ರೀಟ್ ಮಾಡ್ಬೋದು. ಅದನ್ನು ಮತ್ತೆ ಟ್ರೀಟ್ ಮಾಡಿ ಆರಾಮಾಗಿ ಪೂರಾ ಕ್ಯಾನ್ಸರನ್ನು ಶರೀರದಿಂದ ತೆಗೆದು ಹಾಕುವ ಹಾಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಫಾಲೋಅಪ್ ಬಹಳ ರೆಗ್ಯುಲರ್ಲಿ ಮಾಡಿದರೆ ಮುಗಿದ ನಂತರ ಮೊದಲಿನ 2 ವರ್ಷದಲ್ಲಿ ಎವ್ರಿ 3 months, ಅದಾದಮೇಲೆ 6 monthly, ಅದಾದಮೇಲೆ ಇಯರ್ಲಿ ಅಂದರೆ 6 ತಿಂಗಳಕ್ಕೆ ಒಮ್ಮೆ, ಆಮೇಲೆ ವರ್ಷಕ್ಕೊಮ್ಮೆ. ಹೀಗೆ ನೀವು ಫಾಲೋಅಪ್ ಮಾಡ್ತಾ ಇದ್ದರೆ ಅದು ಒಂದು ವೇಳೆ ಕ್ಯಾನ್ಸರ್ ವಾಪಸ್ ಬಂದಿದ್ದರೂ ಕೂಡ ಅದು ಮೊದಲಿನ ಹಂತದಲ್ಲಿ ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಇದು ಸುಲಭವಾಗಿ ನಿಮಗೆ ಹೇಳಬೇಕಂತಂದರೆ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ನಮ್ಮ ನಾನ್ ಕನ್ನಡಿಗ ಅವ್ರಿಗೆ ಒಂದು ಸ್ವಲ್ಪ ಇಂಗ್ಲೀಷ್ದಲ್ಲಿ ಹೇಳ್ತೀನಿ. ಸೊ cervical cancer is one of the most common cancers seen in women, especially in a country like India. A decade back, this was one of the most common cancers, but the incidence has come down now, and it is the same as you see it in the West. That is in the United States, in the Europe also, the cervical cancer incidence is coming down. How is this happening? Is because of the screening modalities and better knowledge among the masses. So as I said, cervical cancer is something that happens in the transitional zone of the cervix, where there is a squamocolumnar junction, that there's a change in the type of cells, and this malignancy there is a human papilloma virus infection after sexual activity, where there is an infection called the human papilloma virus, and that human papilloma virus, once it infects the transitional zone, is able to create certain changes in the cells which cause cancer. So usually the infection is seen after 21 years of age, after initiation of sexual activity,
but there is usually a latent period of 10 to 15 years between the infection and the cancer developing. So once there are some symptoms of lower abdominal pain or intermenstrual bleeding, that is bleeding without having menstrual cycles, or there is some white discharge, or there is some lower abdominal pain. Some patients who might have disseminated cancer might come with breathlessness or upper abdominal pain, and so on. So this is a good time to consult your doctor, the oncologist, and get examined, where we advise some imaging tests and a biopsy. So a biopsy is something which is taking a small bit of that tumorous mass and getting it under pathologist's microscope to get it evaluated, and based on that the further treatment is advised. So there are some staging methods that are employed, which are MRI pelvis, which can tell us whether the cancer is restricted to the cervix or it is involving the urinary bladder, which is in front, and the rectum, which is behind the cervix. Also, whether the cancer has spread to surrounding lymph nodes, that also can be investigated, can be recognized before initiating treatment. So there are various modalities of staging investigations, including MRI pelvis, CCT, that is contrast enhanced CT scan, or a PET scan. So once staging is done, we divide the stages into 4, that is stage 1, 2, 3, and 4. To tell it in simple terms, stage 1 is where the cancer is not seen to the naked eye. Stage 2 is where the cancer is seen to the naked eye. Stage 3 is where the cancer has spread out from the cervix to the neighboring lymph nodes. And stage 4 is where the cancer has either invaded the urinary bladder anteriorly, the rectum posteriorly, or stage 4B is where the cancer has spread to the liver or the lung. So the stage 1 and 2 are early cancers, where surgery is the best modality of treatment and the cancer can be removed from the body entirely. Stage 3 is where we give chemotherapy and radiation, and that is the way of treating the stage 3 cancers. And stage 4 is when the cancer is, we attempt to contain the cancer at the stage it has presented to, because once it has spread to the liver and lung, it is very difficult to remove it entirely from the body. So once the treatment is done, a regular follow-up is of utmost importance. So for the first 2 years, every 3 monthly, and the next 2 years, every 6 monthly, and thereafter yearly is when you have to meet your oncologist. Can this cancer be prevented? Yes, it can be prevented. As I said, since it is a viral infection, we can prevent it. So how do you prevent it? There are vaccines. So there is Cervarix and Gardasil. These are the 2 vaccines which are bivalent and quadrivalent respectively, which are advised for young and adolescent girls between the ages of 9 to 16. And above that, once sexual activity starts, then we start something called cancer screening. So how do you screen? From the ages up to 29 years, we do a 3-yearly pap smear. And above that age, we do a 5-yearly pap smear and HPV DNA testing. Having either of these coming as positive should make you visit your oncologist for a detailed examination to find out if there is any focus of cancer or there is any risk. So for a pre-invasive stage, that is low grade or a high grade intraepithelial lesion, we do something called a loop electrosurgical excision procedure. For a stage 1, we do something called a conization, and for a stage 2, we do something called a radical hysterectomy. All these are surgical procedures, and they are aimed at taking out the entire cancer focus from the body. For stage 3, it is usually chemotherapy and radiation, and for stage 4, it is chemotherapy only. Apart from this, the cancer can also spread to the liver and the lungs, that is stage 4B, and that is where we give only chemotherapy.
So with this, I would like to ensure that there are a lot of misconceptions, there are common myths about cervical cancer which we would like to dispel. So once the cancer gets diagnosed, people think that it is not curable and this is the end of my life and things like that. So it's not like that. This is not true. Cervical cancer is eminently treatable, curable, also preventable. So that needs to be known by everyone. With this, we would be ending the session here. If there are any queries, any questions, we would be more than happy to answer them. Please leave them in the comment box below and we will be responding to you. Thank you. Thanks a lot.